ಸರ್ ನಮಸ್ಕಾರ. ಈ ದಿನ ಸಾಮಾನ್ಯ ಸಭೆಯನ್ನು ತಾವು ಅರೇಂಜ್ ಮಾಡಿದರೆ ಸುಮಾರು ಒಂದು 20-30 ಹಲವಾರು ತಮಗೆ ಅಹವಾಲು ಮತ್ತು ಜೊತೆಗೆ ಒಂದು ಸವಾಲು ಕೂಡ ಆಗಿತ್ತು. ಏಕೆಂದರೆ ಇವತ್ತು ಇಷ್ಟೆಲ್ಲ ರೈತ ಸಂಘಟನೆಗಳು ಅತಿ ಹೆಚ್ಚು ಬಂಧುನಲ್ಲಿರುವಂಥದ್ದು. ರೈತ ಮುಖಂಡರು ಕೂಡ ನಮ್ಮ ಜೊತೆ ಮಾತಾಡಿದ್ರು. ಸಾರ್ವಜನಿಕರು ಕೂಡ ಹಲವಾರು ಜನ ಬಂದು ಮಾಹಿತಿಗಳು ಕೊಟ್ಟರು. ಅದರಲ್ಲಿ ತಾವು ಅಧಿಕಾರಿಗಳಿಗೆ ತುಂಬಾ ಕೆಲಸ ಮಾಡುವಂಥ ಒಂದು ಕಾರ್ಯನಿರ್ವಹಿತ ವಿಚಾರಗಳು ತಾವು ಮಾತಾಡಿದ್ರೆ ಹೊಸದಾಗಿ ಬಂದಂತಹ ಇಂಜಿನಿಯರ್ ಸಾಹೇಬರಾಗಿರ್ಬೋದು, ಈ ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ ಅಂತ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡ್ರಿ. ಮತ್ತು ಏನೆಲ್ಲ ಇವತ್ತು ಸಭೆಯಲ್ಲಿ ಚರ್ಚೆ ನಡೀತದೆ ಸರ್? ನಾವು ಪ್ರತಿ 3 ತಿಂಗಳಿಗೊಮ್ಮೆ KERC ನಿರ್ದೇಶನದಂತೆ ಜನಸಂಪರ್ಕ ಸಭೆ ನಡೆಸಬೇಕಾಗಿರುತ್ತೆ. ಅದರಂತೆ ನಾವು ಲಾಸ್ಟ್ ಡಿಸೆಂಬರ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಕೋಡ್ ಆಫ್ ಕಂಡಕ್ಟ್ ಇದೆಯಿಂದ ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿದ್ವಿ. ಇವಾಗ ಫಸ್ಟ್ ಕ್ವಾರ್ಟರ್ದು ಜನಸಂಪರ್ಕ ಸಭೆ ಇಟ್ಕೊಂಡಿದ್ವಿ. ಇಲ್ಲಿ ಮೊದಲಿಗೆ ಏನು ಮಾಡಿದ್ವಿ, ಲಾಸ್ಟ್ ಜನಸಂಪರ್ಕ ಸಭೆಯಲ್ಲಿ ಸುಮಾರು ಒಂದು 12 ಅರ್ಜಿಗಳು ಬಂದಿತ್ತು. ಅದರದ್ದು ಏನು ಕ್ರಮ ತೊಗೊಂಡಿದ್ದೀವಿ ನಮ್ಮ ಇಲಾಖೆ ವತಿಯಿಂದ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಅದು ಮುಗಿದ ನಂತರ ಈಗ ಹೊಸದಾಗಿ ಬಂದಂಥ ಅಹವಾಲುಗಳನ್ನು ಸ್ವೀಕಾರ ಮಾಡಿ ರೈತ ಮುಖಂಡರುಗಳಿಂದ ಗ್ರಾಹಕರಿಂದ ಅದನ್ನು ಸ್ಥಳದಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಏನು ಪರಿಹಾರ ಮಾಡ್ಬೋದು ಅನ್ನೋದನ್ನು ನಮ್ಮ ಇಲಾಖೆ JEC ಮತ್ತು AWE ಅವರ ಸಮ್ಮುಖದಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಎಲ್ಲ ನೋಟ್ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಸಭೆ ಒಳಗಡೆ ಅದನ್ನು ಒಂದು ಕಾಲನಿಗದಿ ಒಳಗಡೆ ಇಲಾಖೆ ನಿಗಮದ ನಿಯಮಿಸಿರ್ತಕ್ಕಂಥ ಎಲ್ಲ ಅರ್ಜಿಗಳು ಸ್ಪಂದಿಸಿ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಅದನ್ನು ಖಂಡಿತ ಮಾಡ್ತೀವಿ ಸರ್. ಹಾಗೆಯೇ ಇವತ್ತಿನ ಸಮಸ್ಯೆ KEB ಸಮಸ್ಯೆಯಲ್ಲಿ ಅತಿ ಹೆಚ್ಚು ಈ ಜಂಗಲ್ ಕಟ್ ಮಾಡುವಂಥ ವಿಚಾರವಾಗಿ ಇದ್ದೇ ಇರುತ್ತೆ. ಅದರಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾನೇ ಇದ್ದಾರೆ. ಈಗ ಒಂದು ತಿಂಗಳು ಬಿಟ್ಟಿದ ತಕ್ಷಣ ಮತ್ತೆ ಜಂಗಲ್ ಬೆಳೀತದೆ. ಇದೊಂದು ದೊಡ್ಡ ಸಮಸ್ಯೆನೇ ಆಗಿಬಿಟ್ಟಿದೆಯಲ್ಲ ಸರ್ ಇಲಾಖೆಗೆ, ಇಲ್ಲೇ ಅಂತಲ್ಲ ಇಡೀ ರಾಜ್ಯದಲ್ಲಿ. ಇಲ್ಲ, ಅದನ್ನು ನಿಗದಿತವಾಗಿ ಮಾಡ್ತಾ ಇದ್ದೀವಿ. ರೂಟೀನ್ ಕೆಲಸ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ SOಗಳಿಗೆ ತಿಳಿಸಿದ್ದೀವಿ. ಮಾಡ್ತಾರೆ. ಓಕೆ ಸರ್. ಸರ್, ಈಗ ತಾವು ಕೂಡ ಹೇಳಿದ್ರೆ ಈಗ ಪ್ರಧಾನಮಂತ್ರಿ ಯೋಜನೆಗಳು ಬಂದಿದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಪ್ರಧಾನಮಂತ್ರಿ ಕುಸುಮ ಯೋಜನೆ ಬಂದಿದೆಯಲ್ಲ ಸರ್, ಅದು ರೈತರಿಗೆ IP ಸೆಟ್ಗಳಿಗೆ ಸೋಲಾರ್ ಮುಖಾಂತರ ವಿದ್ಯುತ್ ಸಂಪರ್ಕ ಕಲ್ಪಿಸೋ ಯೋಜನೆ. ಅದು ನಮ್ಮಲ್ಲಿ ಯಾರಾದರೂ ಗ್ರಾಹಕರು ಬಂದರೆ ರಿಜಿಸ್ಟರ್ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಸಹಕಾರ ಕೊಡ್ತೀವಿ. ರಿಜಿಸ್ಟರ್ ಮಾಡಿದ್ರೆ ಒಂದು 30% ಇವ್ರು ಕಟ್ಟಬೇಕಾಗುತ್ತೆ, 70% ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಸಿಗುತ್ತೆ. ಅದೊಂದು ಸ್ಕೀಮ್ ಇದೆ. ನಮ್ಮ ಉಪವಿಭಾಗ ಕಚೇರಿನ ಸಂಪರ್ಕಿಸಿದ್ರೆ ಅವರು ರಿಜಿಸ್ಟರ್ ಮಾಡಲಿಕ್ಕೆ ಸಹಕಾರ ಮಾಡ್ತಾರೆ. ಹಾಗೆಯೇ ತಮ್ಮ ಸ್ಟಾಫ್ ಬಗ್ಗೆ ಮಾತಾಡೋದಾದರೆ ಇನ್ನೂ ಸ್ಟಾಫ್ ಕೊರತೆ ಇದೆ ತಮಗೆ. ಯಾಕೆಂದರೆ ತುಂಬ ಒತ್ತಡ ಇರೋಂಥ ಸ್ಟಾಫ್ಗಳು ತುಂಬಾ ಒತ್ತಡ ಅಂತ ಮಾಡುವಂಥ ಕೆಲಸಗಳಾಗ್ತಾಯಿದೆ. ಅದು ತಾವೇನ ಸರ್ಕಾರ ಮಟ್ಟಿಗೆ ಏನಾರ ಅರ್ಜಿ ಸಲ್ಲಿಸಿದ್ದೀರಾ? ಇನ್ನೂ ಸ್ಟಾಫ್ಗಳ ನಮ್ಗೆ ಹಾಕ್ಕೊಡಿ ಅನ್ನೋ ಥರ ಏನಾರ? ಇಲ್ಲ, ಅದೇನಾಗಿದೆ, ಶಾಖಾಧಿಕಾರಿಗಳು ಕೊರತೆ ಇತ್ತು. ಈಗ ಎಲ್ಲ ಶಾಖಾಧಿಕಾರಿಗಳ ಹುದ್ದೆನೂ ಫಿಲಪ್ ಆಗಿದೆ. ಲೈನ್ ಮ್ಯಾನ್ ಸ್ಟಾಫ್ ಸ್ವಲ್ಪ ಕೊರತೆ ಇದೆ. ಅದು ಪ್ರತಿ ತಿಂಗಳು ಕೂಡ ನಮ್ಮ ಇಲಾಖೆಗೆ ರಿಪೋರ್ಟ್ ಹೋಗ್ತಾ ಇರ್ತದೆ. ಅದು ದೊಡ್ಡ ಮಟ್ಟಕ್ಕೆ ಕೊಟ್ಟಿದೆ. ಹಲವಾರು ಬಾರಿ ನಾನೇ ಕೂಡ ಸುದ್ದಿ ಮಾಡಿದ್ದೀನಿ. ನಾನು ಸುದ್ದಿ ಮಾಡಿದ್ಮೇಲೆ ಪಾಪ ಬಂದು ಅವರು ಶ್ರಮ ಪಟ್ಕೊಂಡು ಕೆಲಸಗಳು ಮಾಡಿದ್ದಾರೆ. ಖಂಡಿತ ಇರೋ ಸ್ಟಾಫಲ್ಲೇ ನಮ್ಮವರು ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸುಧಾರಣೆ ಆಗಬೇಕು ಹೇಳಿದ್ವಿ. ಓಕೆ, ಥ್ಯಾಂಕ್ ಯು ಸರ್.